ಸ್ಥಳವು ನನ್ನ ಜಪಕ್ಕೆ ಯೋಗ್ಯವಾದ ಸ್ಥಳವಾಗಿರುವುದು. ನಾನಿಲ್ಲಿ ಕುಳಿತು ನನ್ನ ಜಪವನ್ನು ಮುಗಿಸಿಕೊಂಡು ನಂತರ ಮುಂದೆ ಹೋಗುವೆ. ಶಂಭೋ ಮಹಾದೇವ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ನಮಃ. ನಮಃ ಶಿವಾಯ ನಮಃ. ಅನ್ನಪೂರ್ಣ ನಮಃ ಶಿವಾಯ ನಮಃ. ಅನ್ನಪೂರ್ಣ ಯಾರು ಯಾರು ಜಪವನ್ನು ಮಾಡುವಾಗ ನನ್ನ ಜಪವನ್ನು ಭಂಗಪಡಿಸಿದವರು ಯಾರು? ಸಿಕ್ಕಿದರೆ ತಕ್ಕ ಶಾಪವನ್ನೇ ಕೊಡುವೆನು. ಸ್ವಾಮಿ, ಶಾಪವನ್ನು ಕೊಡಬೇಡಿ. ಅಯ್ಯ, ಸ್ವಾಮಿ, ನೀನು ಯಾರು? ಸ್ವಾಮಿ, ನಾನು ಒಬ್ಬ ವ್ಯಾಪಾರಿ ಸ್ವಾಮಿ. ಏನು ವ್ಯಾಪಾರ? ಚಕ್ರ ಕೇಂದ್ರಗಳನ್ನು ಬೆಳೆದು ಮಾರುವುದೇ ನನ್ನ ವ್ಯಾಪಾರವು ಸ್ವಾಮಿ. ಹಾಗಾದರೆ ಆ ಹಣ್ಣುಗಳನ್ನು ಕ್ರಯಕ್ಕೆ ಕೊಡುವೆಯಾ? ಕೊಡುವೆನು ಸ್ವಾಮಿ. ಒಂದು ಹಣ್ಣಿಗೆ ಎಷ್ಟು ದುಡ್ಡು ಆಗುವುದು? ಸ್ವಾಮಿ, ಅಯ್ಯೋ ಪಾಪ, ಬೆಳಗಿನ ಸಾಯಂಕಾಲವರೆಗೂ ಒಂದು ಹಣ್ಣಿಗೆ 7 ರೂಪಾಯಿಗೆ ಮಾರುತ್ತಿದ್ದೆ. ಅಯ್ಯೋ ಪಾಪ, ನಿಮ್ಮನ್ನು ನೋಡಿದರೆ ಬಡ ಬ್ರಾಹ್ಮಣನಂತೆ ಕಾಣುತ್ತಿರುವಿರಿ. ನಿಮಗಾದರೆ ಒಂದು ಹಣ್ಣಿಗೆ 1 ರೂಪಾಯಿಯಂತೆ ತೆಗೆದುಕೊಡುವೆನು. ಬಹಳ ಸ್ವಸ್ಥ. ಹೌದು ಸ್ವಾಮಿ, ಬಹಳ ಬಹಳ ಸ್ವಸ್ಥ. 2 ದುಡ್ಡನ್ನು ಕೊಡುವೆನು. 2 ಹಣ್ಣುಗಳನ್ನು ಕೊಡುವೆಯಾ? ಸ್ವಾಮಿ, ಮೊದಲು ದುಡ್ಡನ್ನು ಕೊಟ್ಟರೆ ಅನಂತರ ಹಣ್ಣುಗಳನ್ನು ಕೊಡುವೆನು. ಏನು? 2 ದುಡ್ಡನ್ನು ಕೊಡುವೆನು, 2 ಹಣ್ಣುಗಳನ್ನು ಕೊಡುವೆಯಾ? ಕೊಡುವೆನು ಸ್ವಾಮಿ. ಇದು ಕೊಡುವೆನು. ಸ್ವಾಮಿ, ಇದು ತೆಗೆದುಕೋ. ಈ ಹಣ್ಣುಗಳನ್ನು ನಾನು ಎಲ್ಲಿರಿಸಲಿ? ಈ ಜೋಳಿಗೆಯಲ್ಲಿರಿಸುವ ನಾವು. ಸ್ವಾಮಿ, ನಾನಿನ್ನು ಹೋಗಿ ಬರಲೇ? ಈ ಜೋಳಿಗೆಯಲ್ಲಿರಿಸುವ ನಾವು. ಜೋ ತಗ ಸ್ವಾಮಿ. ಸ್ವಾಮಿ, ನಾನಿನ್ನು ಹೋಗಿ ಬರಲೇ? ನಿನಗೆ ಮಂಗಳವಾಗಲಿ, ಹೋಗಿ ಬಾ. ಇನ್ನು ಕೊಂಚ ಜಪವಿರುವುದು. ಆ ಜಪವನ್ನು ಮುಗಿಸಿಕೊಂಡು ನಂತರ ಈ ಹಣ್ಣುಗಳನ್ನು ಫಲಹಾರ ಮಾಡಿಕೊಳ್ಳುವೆನು. ಶಂಭೋ ಮಹಾದೇವ. ನಾನು ಬಂದ ಕಾರ್ಯವು ನನ್ನ ಕೈಗೊಡದಂತಾಯಿತು. ಇನ್ನು ಮುಂದೆ ಆ ಗುರುಗಳ ಪಾಡು ಏನಾಗುವುದು ನಾಳೆ ನೋಡಿಕೊಳ್ಳುವನು. ಶ್ರೀಮಠ ರಮಣ ಗೋವಿಂದ ಗೋವಿಂದ. ಚಾರನೆ ವರ್ತಮಾನವೇನು? ಕುದುರೆ ಸವಾರಿಗೆ ಹೋದ ಬಾಲಕರು ಬಂದಿರುವರೆ? ಮಂತ್ರಿ ರಾಜೇಂದ್ರ, ಕುದುರೆ ಸವಾರಿಗೆ ಹೋದ ಬಾಲಕರು ಇಷ್ಟು ತಡವಾದರೂ ಬಾರದಿಲ್ಲ. ಈಗ ಅವರನ್ನು, ನಮ್ಮ ಅರಮನೆಯ ದೂತರನ್ನು ರಾಜಾಸ್ಥಾನಕ್ಕೆ ಕರೆಯಿಸು. ಹಾಗೆ ಹೋದು ರಾಜೇಂದ್ರ. ಯಾರಲ್ಲಿ? ನಮ್ಮ ಅರಮನೆಯಲ್ಲಿರುವ ದೂತರನ್ನು ಆ ಸ್ಥಾನಕ್ಕೆ ಬರಮಾಡಿ. ನನ್ನ ವಿದ್ಯಾಗುರುಗಳು ಸೂಲಕ್ಕಾಗುವಂತೆ ರಾಜಾಜ್ಞಾಗರು ಇರಲಿ. ಕಾಡಿನಲ್ಲಿ ಮಲಗಿರುವ ಮಕ್ಕಳನ್ನು ಎಚ್ಚರಗೊಳಿಸಿ
ನಾಡಿಗೆ ಕಳಿಸಿ ನನ್ನ ವಿದ್ಯಾಗುರುಗಳಿಗೆ ಪ್ರಾಣದಾನ ಮಾಡಲು ನಾನೀಗಲೇ ಗುರುಗಳ ಬಳಿಗೆ ಹೋಗುವೆ. ಜೈ ಕಲಿಮಾಯೇ, ಜೈ ಕಲಿಮಾಯೇ, ಜೈ ಕಲಿಮಾಯೇ. ಮಂತ್ರಿ, ರಾಜೇಂದ್ರ, ಬಾಲಕರನ್ನು ಹುಡುಕಿಕೊಂಡು ಹೋದ ದೂತರು ಇಷ್ಟು ತಡವಾದರೂ ಬಾರದಿರಲು ಕಾರಣವೇ? ರಾಜೇಂದ್ರ, ಇದೋ ಇತ್ತಲೇ ಬರುತ್ತಿರುವರು. ಬರಲಿ, ಬಹಳ ಸಂತೋಷ. ರಾಜೇಂದ್ರ ಪಾಲಕ್ಕೆ ನಮಸ್ಕರಿಸು. ದೂತರೇ, ನಿಮಗೆ ಮಂಗಲವಾಗಲಿ, ಮೇಲೆ ಕೇಳಿ. ರಾಜೇಂದ್ರ, ದೂತರೇ, ಈತರು ಯಾರಾಗಿರಬಹುದು? ರಾಜೇಂದ್ರ, ಈ ಪಾಪಿಯು ನಿಮ್ಮ ಮಕ್ಕಳ ಶಿರಸ್ಸನ್ನು ಕಡಿದು ಜೋಳಿಗೆಯಲ್ಲಿ ಇಟ್ಟುಕೊಂಡು ಇಲ್ಲ ಇಲ್ಲ ಎಂಬುದಾಗಿ ಸುಳ್ಳನ್ನೇ ಬಗಳುತ್ತಿರುವನು. ಅದಕ್ಕಾಗಿ ಎಳೆದುಕೊಂಡು ಬಂದಿರುವವು. ತೆಗೆದುಕೊಳ್ಳಿ. ಏನು? ಹಾ, ನಮ್ಮ ಮಕ್ಕಳ ಶಿರಸನ್ನು ಕೂದು ಜೋಳಿಗೆ ಇಟ್ಟಿಕೊಂಡು ಇಲ್ಲ ಎಂದು ಸುಳ್ಳನ್ನು ಹೇಳುತ್ತಿರುವನೇ? ಹಾ ಕುಮಾರ, ಕೆಟ್ಟನೋ ಕೆಟ್ಟನೋ. ಎಲ್ಲಿ ನಮ್ಮ ಕುಮಾರರ ಇದನ್ನು ಕೊಡುವರಾಗಿ, ಶಿರಸನ್ನು ಕೊಡುವರಾಗಿ. ಇದು ಇಲ್ಲೇ ಇರುವುದು, ತೆಗೆದುಕೊಳ್ಳಿ. ಹಾ ಕುಮಾರ, ಕೆಟ್ಟನೋ ಕೆಟ್ಟನೋ. ತಿರುಗಿಸೋ. ಆತ ಭಾಗ್ಯನಾದೆ ಪುತ್ರನನ್ನು ಪಡೆದುಕೊಂಡೆನು. ವರಪುತ್ರರನ್ನು ಕಳೆದೆನು ನಾ. ಹಾ ಕುಮಾರ, ವರಪುತ್ರರನ್ನು ಕಳೆದುಕೊಂಡೆನು ನಾ. ಈ ಧರೆಯಲ್ಲಿ ಹೇಗೆ ಜೀವಿಸಲಿ ಹರಿಯೇ. ಹಾ ಬಾಲಕ, ಅದ ಭಾಗ್ಯನಾದೆ ಗತಿ ಕಾಣದಿ ದರೆಯಲೇ. ಹಾ ಬಾಲಕ, ಅತ ಭಾಗ್ಯನಾದೆ ಗತಿ ಕಾಣದಿ ದರೆಯಲೇ. ಸುಧರರನು ಕಳೆದೋ ನಾನು ಮದೀನನಾದೆ. ಸುಧರರನು ಕಳೆದೋ ನಾನು ಮದೀನನಾದೆ. ಮಗನೇ ಬಾಲಕ ಕಂದ, ಹಾ ಕುಮಾರ, ಎಲ್ಲಿ ಸಿಕ್ಕಿದೆಯೋ ಮಗನೇ ಈ ಪಾಪಿಯ ಕೈಗೆ. ಹಾ ಬಾಲಕ,
ಕೆಟ್ಟೆನು. ಓರ್ವ ಬಾಲಕನನ್ನು ಬಲು ಪ್ರೀತಿಯಿಂದ ಸಾಕಿದನಲ್ಲ, ಈ ಪಾಪಿಯು ಎಂತ ಅನ್ಯಾಯವನ್ನು ಮಾಡಿರುವನು. ಈಗ ನಿನ್ನ ಎತ್ತ ತಾಯಿ ಕೇಳಿದರೆ ನಾನು ಏನೆಂದೋ ಉತ್ತರವನ್ನು ಕೊಡಲಿ. ಕುಮಾರ, ಕೆಟ್ಟೆನೋ ಕೆಟ್ಟೆನೋ. ಅಯ್ಯ ದೂತರೆ, ನನ್ನ ಕುಮಾರನು ಜೀವಿಸಿರುವನೆ. ಮಂತ್ರೇಂದ್ರ, ನಿನ್ನ ಕುಮಾರನು ಎಲ್ಲಿ ಜೀವಿಸಿರುವನು? ಅದೋ ನಿನ್ನ ಕುಮಾರನ ಶಿರಸ್ಸು ಅಲ್ಲೇ ಇರುವುದು. ಮಕರ, ಕೊಡುವನಾಗು. ಮಂತ್ರೇಂದ್ರ, ಇದೋ ತೆಗೆದುಕೊಳ್ಳಿ. ಹಾ ಕುಮಾರ, ಕೆಟ್ಟೆನು ಕೆಟ್ಟೆನು. ಏನೇ ವಿಧಿಲೀಲೆ ಸೋಕದ ಕಾರ್ಮುಗಿಲೆ. ಅಯ್ಯೋ ಕುಮಾರ, ಏನೇ ವಿಧಿಲೀಲೆ ಸೋಕದ ಕಾರ್ಮುಗಿಲೆ. ಅರಿಯದ ಬಾಲನ ಶಿರವದು ನೀ ಹೇಗೆ ಕುಯ್ದೆಯೋ, ನೀ ಹೇಗೆ ಕುಯ್ದೆಯೋ ಮಗನೇ ಕಂದ ಬಾಲಕ. ಅಯ್ಯೋ ಕುಮಾರ, ಬಂದಿತು ಕೋಪವ ಸಹಿಸೆನು ತಾಪವ, ಏನ ಮಾಡಲಿನ ಏನ ಮಾಡಲಿನ ಮಗನೇ ಕಂದ ಬಾಲಕ. ಅಯ್ಯೋ ಕುಮಾರ, ಅಯ್ಯೋ ಕುಮಾರ, ಓರ್ವ ಪುತ್ರನೆಂದು ಬಲು ಪ್ರೀತಿಯಿಂದ ಸಾಕಿದೆನಲ್ಲ, ನಿನ್ನ ಎತ್ತ ತಾಯಿ ಕೇಳಿದರೆ ನಾನೇನೆಂದೂ ಉತ್ತರ ನೀಡಲಿ ಮಗನೇ. ಅಯ್ಯೋ ಕುಮಾರ, ಕೆಟ್ಟೆನು ಕೆಟ್ಟೆನು. ಬೇರೆ ಬಿಡು ಮಂತ್ರಿ ನಿನ್ನಯ ದುಃಖವ. ಮಂತ್ರಿ ರಾಜೇಂದ್ರ, ಬಿಡು ಬಿಡು ಮಂತ್ರಿ ನಿನ್ನಯ ದುಃಖವ. ಚಿಂತಿಸಿದರೆ ನಮ್ಮ ಬಾಲಕರು ಬರುವರೇ. ಮಂತ್ರಿ, ರಾಜೇಂದ್ರ, ಚಿಂತಿಸಿದರೆ ನಮ್ಮ ಬಾಲಕರು ಬರುವರೆ. ಎಂದಿಗೂ ಸಾಧ್ಯವಿಲ್ಲ. ಪಡಪಡ ಯಾಡಿಯ ಪ್ರಬಲೆ ಮರ್ಗೋದೇಶಕ್ಕೆ ಮಾತ್ರೆ, ಮರ್ಗೋದೇಶಕ್ಕೆ ಮಾತ್ರೆ, ಮರ್ಗೋದೇಶಕ್ಕೆ ಮಾತ್ರೆ. ನೀಚ ಬ್ರಾಹ್ಮಣ ಯೋಚಿಸಿದಯ, ನೀಚ ಬ್ರಾಹ್ಮಣ ಯೋಚಿಸಿದಯ. ಈಗ ಸೂಲಕ್ಕೆ ಹಾಕಿಸುವ, ಈಗಲೇ ಸೂಲಕ್ಕೆ ಹಾಕಿಸುವ. ಪಡಪಡ ಯಾಡಿಯ ಪಡ ಬ್ರಾಹ್ಮಣನೇ ಮರ್ಗೋದೇಶಕ್ಕೆ ಮಾತ್ರೆ, ಮರ್ಗೋದೇಶಕ್ಕೆ ಮಾತ್ರೆ, ಮರ್ಗೋದೇಶಕ್ಕೆ ಮಾತ್ರೆ. ಜಾತಿ ಸುತ್ತಲೇ ದೂತರಿಂದಲೇ, ಜಾತಿ ಸುತ್ತಲೇ ದೂತರಿಂದಲೇ ಹೀಗೆ ಸಕ ಹಾಕಿಸುವೆ, ಈಗಲೇ ಸೂಲಕ್ಕೆ ಹಾಕಿಸುವೆ. ಪಡಪಡ ಏಡಿಯೇ ಪಡ ಬ್ರಾಹ್ಮಣನೇ ಮಾರ್ಗೋದೇಶಕ್ಕೆ ಮಾತ್ರೆ, ಮಾರ್ಗೋದೇಶಕ್ಕೆ ಮಾತ್ರೆ, ಮಾರ್ಗೋದೇಶಕ್ಕೆ ಮಾತ್ರೆ. ಎಲೆ ದೂತರೆ, ಈ ಪಾಪೆಯನ್ನು ಸೆಳೆದುಕೊಂಡು ಹೋಗಿ ಬೇಗನೆ ಸೂಲಕ್ಕೆತ್ತುವರಾಗಿ. ಇದು ರಾಜಾಜ್ಞೆ, ಇದು ರಾಜಾಜ್ಞೆ. ಕುಮಾರ, ನನ್ನ ಮಗಳಾಗಲೇ ಮೇಲೆ ಕೇಳಿ. ಕುಮಾರ, ಇಷ್ಟು ತಡವಾಗಿ ಬರಲು ಕಾರಣವೇನು? ಮಂತ್ರಿ, ರಾಜೇಂದ್ರ, ಆ ಮಾತು ಆಗಿರಲಿ.
ಗುರುಗಳನ್ನು ಸೂಲಕ್ಕೆತ್ತದಂತೆ ಆಜ್ಞಾಪಿಸು. ಯಾರಲ್ಲಿ ನಮ್ಮ ವಿದ್ಯಾಗುರುಗಳನ್ನು ಸೂಲಕ್ಕಾಗದಂತೆ ರಾಜ ಮರ್ಯಾದೆಯಿಂದ ರಾಜಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಕಾಕುವೆ ಬೇಗ ಜೂದ ಕಾಡಲು ಎದುರಲ್ಲೇ ನಮ್ಮಗ ಮಾಡಿದೆ ಇಂದಗ ಮಾಡಿದೆ ಇಂದಗ ಮಾಡಿದೆ. ಇದೇ ಸೂಲದ ಮರವು ಅಯ್ಯ ದೂತರೆ, ನನ್ನನ್ನು ಸೂಲಕ್ಕಾಕುವಂತೆ ನಿಮ್ಮ ರಾಜಾಜ್ಞೆ ಆಗಿರುವುದು. ಹೌದು ಪಾಪಿ, ಹೌದು ಪಾಪಿ. ಹಾಗಾದರೆ ಒಂದು ಕಾಲು ಯಾವ ಅವಧಿಯನ್ನು ಕೊಡುವರಾಗಿ ಆ ಪರಮಾತ್ಮನೊಮ್ಮೆ ಜ್ಞಾಪಿಸಿಕೊಳ್ಳುವುದು. ಅದು ಅಲ್ಲದೆ ನಿಮ್ಮೀರ್ವರಿಗೂ 10,000 ವರಹಗಳನ್ನಾದರೂ ಕೊಡುವೆನು. ಜೇ ಪಾಪಿ, ತಿನ್ನಲು ಅನ್ನವಿಲ್ಲದೆ ಓದಿಯಲು ಬಟ್ಟೆವಿಲ್ಲದೆ ನೀನು ನಮಗೆ 10,000 ವರಗಳನ್ನು ಕೊಡುವೆಯಾ? ಹೌದು, ಕೊಡುವೆನು. ಬೀದಿ ಬೀದಿಯಲ್ಲಿ ಅಲಿಯುತ್ತಿರುವ ನಿನಗೆ 10,000 ಹಣವು ಎಲ್ಲಿಂದ ಬರುವುದು ತಾನೆ? ಖಂಡಿತವಾಗಿಯೂ ಕೊಡುವೆನಪ್ಪ. ಹಾಗಾದ್ರೆ ಬೇಗನೆ ಜೋಡಿಸಿಕೊಳ್ಳುವನು. ಪರಮಾತ್ಮ ಈ ದೇಹದಿಂದ ದೂರನಾದೆ ಏಕೆ ದೇವನೇ? ಈ ಸಾವು ನ್ಯಾಯವೇ? ಈ ಸಾವು ನ್ಯಾಯವೇ? ಆಧಾರ ನೀನೆಂದು ಲೋಕ ನಂಬಿದೆ. ಪರಮಾತ್ಮ ಸರಿರಾಜನೇ, ಈ ದೇಹದಿಂದ ದೂರನಾದೆ ಏಕೆ ದೇವನೇ? ಈ ಸಾವು ನ್ಯಾಯವೇ? ಈ ಸಾವು ನ್ಯಾಯವೇ? ಆಧಾರ ನೀನೆಂದು ಲೋಕ ನಂಬಿದೆ. ಪರಮಾತ್ಮ ಸರಿರಾಜನೇ, ಸೇವೆಗಾಗಿ ಕಾದ ಹಾಲು ಕಸವ ಸೇರಿದೆ. ನಾಳಿನಾಶಕ್ಕೆ ಗುರುಳಲ್ಲೇ ಬಾಳುತ್ತಿದೆ. ಯಾವ ತಪ್ಪಿಗೆ ಈ ಶಿಕ್ಷೆಯೋ? ಪರಮಾತ್ಮ ಯಾವ ತಪ್ಪಿಗೆ ಈ ಶಿಕ್ಷೆಯೋ? ಪರಮಾತ್ಮ ಕಾಯಬಾರದೆ, ಕಾಯಬಾರದೆ, ಕಾಯಬಾರದೆ. ಆಧಾರ ನೀನೆಂದು ಲೋಕ ನಂಬಿದೆ. ಪರಮಾತ್ಮ ಪರಮಾತ್ಮ ನಿನ್ನ ಜರಿದು ಪರಮ ಪಾಪಿಯಾದನು. ಬೇಗ ಬಂದು ರಕ್ಷಿಸನ್ನ ಶ್ರೀ ಸದಿ ದೇವದೇ. ಪರಮಾತ್ಮ ಸರಿರಾಜನೇ, ಪರಮಾತ್ಮ ನಿನ್ನ ಜರಿದು ಪರಮ ಪಾಪಿಯಾದನು. ಬೇಗ ಬಂದು ರಕ್ಷಿಸನ್ನ ಸದಿ ದೇವದೇ. ಯಾವ ತಪ್ಪಿಗೆ ಈ ಶಿಕ್ಷೆಯೋ? ಪರಮಾತ್ಮ ಶ್ರೀರಾಜನೇ, ಯಾವ ತಪ್ಪಿಗೆ ಈ ಶಿಕ್ಷೆಯೋ? ಪರಮಾತ್ಮ ಕಾಯಬಾರದೆ, ಕಾಯಬಾರದೆ, ಕಾಯಬಾರದೆ. ಆಧಾರ ನೀನೆಂದು ಲೋಕ ನಂಬಿದೆ. ಪರಮಾತ್ಮ ಶ್ರೀರಾಜನೇ, ಕಾಕವಾಹನ ಕಲಿಯ ಪುರುಷ ಛಾಯಾದೇವಿ ಸುಕುಮಾರ, ಬೇಗ ಒಂದು ರಕ್ಷಿಸು ತಂದೆ, ರಕ್ಷಿಸು. ಪರಮಾತ್ಮ ಬಂದು ಕಾಯ
ಸನಿದೇವಾ ಬಂದು ಕಾಯಯ್ಯ ಶನಿರಾಜನೇ ದೂತಾರು ಬಂದು ಎಲ್ಲ ಸೂಲಕ್ಕೆ ಬಂದು ಕಾಯಯ್ಯ ಸನಿದೇವಾ ಬಂದು ಕಾಯಯ್ಯ ಸರಿರಾಜನೇ ಬೇಗ ಬಂದು ರಕ್ಷಿಸು ತಂದೆ ರಕ್ಷಿಸು ಚಾಯ ಪುತ್ರನೇ ಕೇರಳಿಯನ ಪರಮಾತ್ಮ ಚಾಯ ಪುತ್ರನೇ ತೇರಳಿಯನ ಬಂದು ಕಾಯಯ್ಯ ಸನಿದೇವಾ ಬಂದು ಕಾಯಯ್ಯ ಬಂದು ಕಾಯಯ್ಯ ಬಂದು ಕಾಯಯ್ಯ ಸನಿದೇವರ ಪಾದಕ್ಕೆ ಗೋವಿಂದೋ ಸನಿದೇವರ ಪಾದಕ್ಕೆ ಗೋವಿಂದೋ ಅಪರಾಧವನ್ನು ಮನ್ನಿಸಿ ಕಾಪಾಡು ಗೋವಿಂದೋ ನಿಮ್ಮ ವಿದ್ಯಾಗುರುಗಳನ್ನು ಸೂಲಕ್ಕಾಕದಂತೆ ನಿಮ್ಮ ರಾಜಾಜ್ಞೆಯಾಗಿರುವುದು ಅವರನ್ನು ಮರ್ಯಾದೆಯಿಂದ ಆಸ್ಥಾನಕ್ಕೆ ಕರೆದುಕೊಂಡು ಹೋಗಿ 10,000 ಹಣ ಹಾಳಾಗಿ ಹೋಯ್ತು 10,000 ಹಣ ಹಾಳಾಗಿ ಹೋಯ್ತು ದೂತರು ನೌಗಳು ದೂತರು ನೌಗಳು ಬೇಗದಿಂದ ಬಂದವು ದೂತರು ನೌಗಳು ದೂತರು ನೌಗಳು ದೂತರು ನೌಗಳು ಒಡೆಯನ ಆಜ್ಞೆಯ ಮೀರದೆ ನೌಗಳು ಒಡೆಯನ ಆಜ್ಞೆಯ ಮೀರದೆ ನೌಗಳು ಬೇಗದಿಂದ ಬಂದವು ದೂತರು ನೌಗಳು ದೂತರು ನೌಗಳು ದೂತರು ನೌಗಳು ರಾಜೇಂದ್ರ ಬಾಲಕ್ಕೆ ನಮಸ್ಕರಿಸು ದೂತರೇ ನಿಮಗೆ ಮಂಗಲವಾಗಲಿ ಮೇಲೆ ಕೇಳಿ ರಾಜೇಂದ್ರ ದೂತರೇ ನಮ್ಮನ್ನು ಇಷ್ಟೊಂದು ಆತುರದಿಂದ ಕಳಿಸಲು ಕಾರಣವೇನು ದೂತರೇ ನಮ್ಮ ಕುಮಾರರು ಕುದುರೆ ಸವಾರಿಗೆ ಹೋದ ಬಾಲಕರು ಊಟದ ವೇಳೆಯಾದರೂ ಬಾರಲಿಲ್ಲ ಆತರು ಎಲ್ಲಿರುವರು ಹುಡುಕಿಕೊಂಡು ಕರೆದುಕೊಂಡು ಬಂದೆ ಅಪ್ಪಣೆ ರಾಜೇಂದ್ರ ಗಂಗೆ ನಾದಿ ವಂದಿಪೆ ಮಂಗಳ ದೇವಿ ದೇವಿ ಗಂಗೆ ಸುಖ ಸ್ವರೂಪಿಣಿ ಮಂಗಳ ದೇವಿ ಶೋಕ ಸ್ವರೂಪಿಣಿ ಮಂಗಳ ದೇವಿ ಕರವ ಮುಗಿದೋ ಬೇಡುವೆ ತಾಯೇ ಕರವ ಮುಗಿದೋ ಬೇಡುವೆ ತಾಯೇ ಗಂಗೆ ನಾದಿ ವಂದಿಪೆ ಮಂಗಳ ದೇವಿ ದೇವಿ ಗಂಗೆ ಹಾ ಗಂಗೆ ಗಂಗೆ ಅವನ್ ಬರ್ಬೇಕು ನೀರು ಗಂಗೆ ಎಂಬುವಳೇ ಮಾಯವಾದಳಲ್ಲ
ಆಶ್ರಮ 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 ಆಶ್ರಮಕ್ಕೆ ಹೋಗೋಣವೆಂದರೆ ದಾರಿ ಮಾರ್ಗವೇ ತೋರಿಸುವುದಲ್ಲ. ಏನು ಯಾವುದೋ ಸ್ವಲ್ಪ ದಾರಿಯೂ ಕಾಣುತ್ತಿರುವುದು. ಇದೇ ದಾರಿ ಹಾಗೆ ಮುಂದೆ ಹೋಗಬೇಕು. ಅಯ್ಯ, ನೀವು ಯಾರು? ದೂತರು. ನೀನು ಯಾರು? ನಾನೊಬ್ಬ ಬಡ ಬ್ರಾಹ್ಮಣನಪ್ಪ. ಏನು? ನೀನು ಒಬ್ಬ ಬಡ ಬ್ರಾಹ್ಮಣನೇ? ಈ ಜೋಳಿಗೆಯಲ್ಲಿರುವುದೇನು? ಕ್ರಯಕ್ಕೆ 2 ಚಕ್ಕರಿಕೆ ಹಣ್ಣುಗಳನ್ನು ತೆಗೆದು ಈ ಜೋಳಿಗೆಯಲ್ಲಿಟ್ಟಿರುವೆನಪ್ಪ. ಚಕ್ಕರಿಕೆ ಹಣ್ಣುಗಳಲ್ಲಿ ರಕ್ತವು ಸೋರುವುದುಂಟೆ? ಇಲ್ಲವಪ್ಪ. ತಗೆ ಮತ್ತೆ ನೋಡೋಣ. ಇದು ನೋಡಿಕೊಳ್ಳಿ. ದೂತರೇ, ಅಯ್ಯ ದೂತರೇ, ದೂತರೇ, ನನ್ನನ್ನು ಹೊಡೆಯಬೇಡಪ್ಪ. ಕೆಟ್ಟೆನು ನಾ ದೂತರೇ, ಪರಮಾತ್ಮ ದೂತಾರೂಪ ಮೋಹಾಗಿ ಬಾರಿ ಬರೋ ಪರಮಾತ್ಮ. ಯಾದೂತರೇ, ಅಯ್ಯ ದೂತರೇ, ನನ್ನನ್ನು ಒಡೆಯಬೇಡಪ್ಪ, ನಾನು ತಡೆಯಲಾರೆ. ಕ್ರಯಕ್ಕೆ 2 ಚಕ್ಕರಿಕೆ ಹಣ್ಣುಗಳನ್ನು ತೆಗೆದು ಈ ಜೋಳಿಗೆಯಲ್ಲಿ ಇಟ್ಟಿದ್ದನಪ್ಪ. ನೀವು ಬಂದು ನೋಡುವಷ್ಟರಲ್ಲಿ ತೇಜಾವತಿ ನಗರದ ರಾಜಮಂತ್ರಿ ಮಕ್ಕಳ ಶಿರಸ್ಸಾಗಿರುವುದಪ್ಪ, ಶಿರಸ್ಸಾಗಿ. ನನ್ನನ್ನು ಒಡೆಯಬೇಡಿರಪ್ಪ, ನಾನು ತಡೆಯಲಾರೆ. ನೀವು ಎಲ್ಲಿಗಾದರೂ ಕರೆದುಕೊಂಡು ಹೋಗಿ
ನಾನು ನಿಮ್ಮ ಜೊತೆಯಲ್ಲೇ ಬರುವೆನಪ್ಪ. ಬೇಗ